ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಬಹಳ ಮುಖ್ಯವಾದಂಥ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಏನಂತಂದರೆ, ಈಗ ಮೇನ್ಸ್ ಎಕ್ಸಾಮ್ಸ್ ಆಗಿದೆ. ಸಿವಿಲ್ ಜಡ್ಜ್ ಕರ್ನಾಟಕ ಸಂಬಂಧಪಟ್ಟ ಹಾಗೆ ಮೇನ್ಸ್ ಎಕ್ಸಾಮ್ಸ್ ಆಲ್ರೆಡಿ ಆಗಿದೆ, ರಿಸಲ್ಟ್ಸ್ ಕೂಡ ಬಂದಿದೆ. ಇಂಟರ್ವ್ಯೂ ಯಾವಾಗ ಅಂತ ಹೇಳುವಂಥದ್ದು ಅದು ಕೂಡ ಅನೌನ್ಸ್ ಆಗಿದೆ. ಸೊ ಯಾವ ರೀತಿ ನಾವು ಇಂಟರ್ವ್ಯೂಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳುವಂಥದ್ದು ಹಲವಾರು ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಸೊ ಇಂಟರ್ವ್ಯೂ ಹೇಳುವಂಥದ್ದು ಅದಕ್ಕೋಸ್ಕರನೇ ಅಂತ ತಯಾರಿ ಮಾಡ್ಕೊಳ್ಳುವಂಥದ್ದು ಹೇಳುವಂಥದ್ದು ಅಂಥದ್ದೇನಿಲ್ಲ. ಯಾಕೆಂದರೆ ನೀವು ಫಸ್ಟಿಂದ ಏನು ತಯಾರಿ ಮಾಡ್ಕೊಳ್ತಿರ್ತೀರಿ ಅಥವಾ ನಿಮ್ಮ ಲೈಫ್ ಲಾಂಗ್ ಪ್ರಿಪ್ರೇಷನ್ ಏನಿದೆ, ನಿಮ್ಮ ನಡೆನುಡಿ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಕಂಡಕ್ಟ್ ಇರ್ಬೋದು, ಕಾನ್ಫಿಡೆನ್ಸ್ ಇರ್ಬೋದು, ಒಬ್ವಿಯಸ್ಲಿ ನಾಲೆಜ್ ಕೂಡ ಬೇಕಾಗತ್ತೆ. ಈ ಲೀಗಲ್ ನಾಲೆಜ್ ಎಷ್ಟು, ಜನರಲ್ ನಾಲೆಜ್ ಹೇಗೆ ಹೇಳುವಂಥದ್ದು. ಸೊ ಅದು ಕೇವಲ 15 ದಿನದಲ್ಲಿ 20 ದಿನದಲ್ಲಿ ನೀವು ಕಲ್ತ್ಬಿಡ್ತೀರಿ ಅಂದರೆ ಅದು ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಸಪ್ರೇಟ್ ಆದಂಥ ಕೋಚಿಂಗನ್ನು ನಾನು ಅದಕ್ಕೆ ಕೊಡ್ತಾ ಇಲ್ಲ. ಬಟ್ ಒಂದು ಮಾಕ್ ಇಂಟರ್ವ್ಯೂ ಹೇಳುವಂಥದ್ದನ್ನು ಅದನ್ನು ನಾನು ನೀಡ್ತಾ ಇದ್ದೇನೆ. ಅದ್ರ ಬಗ್ಗೆ ನಾನು ಲೇಟರ್ ಹೇಳ್ತೇನೆ. ಬಟ್ ಓವರಾಲ್ ಆಗಿ ನೀವು ಇಂಟರ್ವ್ಯೂಗೆ ತಯಾರಿ ಮಾಡ್ಕೊಳ್ತೀರಿ ಅಂತಾದರೆ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಹೇಳುವಂಥದ್ದು ಅದ್ರ ಬಗ್ಗೆ ಚಿಕ್ಕದಾಗಿ ಒಂದು ಹೇಳ್ತಾನೆ. ಅಂದರೆ ಯಾವುದ್ರ ಬಗ್ಗೆ ಸ್ವಲ್ಪ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಹೇಳುವಂಥದ್ದು. ನಿಜವಾಗ್ಲೂ ಅದಕ್ಕೆ ಅಂತಲೇ ತಯಾರಿ ಮಾಡ್ಕೊಳ್ಳಿಕ್ಕೆ ಕಷ್ಟ, ಯಾಕೆಂದರೆ ತುಂಬ ವಾಸ್ಟ್ ಇಂಟರ್ವ್ಯೂ ಹೇಳುವಂಥ ಒಂದು ಟಾಪಿಕ್ ಏನಿದೆಲ್ಲ ಬಹಳ ಒಂದು ವಿಸ್ತೃತವಾಗಿರುವಂಥದ್ದು. ಬಟ್ ಆದರೂ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಒನ್ ಬೇಸಿಕಲಿ ನೀವು ಕಾನ್ಫಿಡೆಂಟ್ ಆಗಿ ಕಾಣಬೇಕು. ಪಾಲಿಶ್ ಯುವರ್ ಬಾಡಿ ಲ್ಯಾಂಗ್ವೇಜ್. ನಿಮ್ಮ ಬಾಡಿ ಲ್ಯಾಂಗ್ವೇಜ್. ಸೊ ನಾವು ಒಂದೊಂದೇ ಹೀಗೆ ಜಸ್ಟ್ ಒಂದು ಚಿಕ್ಕದಾದಂಥ ಹೈಲೈಟ್ಸ್ ಮಾಡ್ಕೊಂಡು ಬಂದಿದ್ದೇನೆ. ಇದೇ ಫೈನಲ್ ಅಂತ ಅಲ್ಲ, ಬಟ್ ನಿಮಗೊಂದು ಐಡಿಯಾ ಸಿಗಲಿಕ್ಕೆ ಹೇಳುವಂಥದ್ದು, ಆಯಿತಾ? ಸೊ ಫಸ್ಟ್ ಆಫ್ ಆಲ್ ಸಿಟ್ ಅಪ್ರೈಟ್ ವಿತ್ ಅ ಕಾಮ್ ಕಂಪೋಸ್ಡ್ ಪಾಶ್ಚರ್. ನೀವು ನೋಡಿದ ಕೂಡಲೇ ಗಾಬರಿ ಆಗಿದ್ದೀರಿ ಅಂತ ಹೇಳಿ ಗೊತ್ತಾಗಬಾರ್ದು, ಟೆನ್ಷನ್ ನರ್ವಸ್ ಆಗಿದ್ದೀರಿ ಅಂತ ಕಾಣಬಾರ್ದು. ಸೊ ಯು ಹ್ಯಾವ್ ಟು ಲುಕ್ ಕಾಮ್. ಸಮಾಧಾನಿಯಾಗಿ ಶಾಂತ ರೀತಿಯಲ್ಲಿ ಇರುವ ರೀತಿಯಲ್ಲಿ ನೀವು ಕಾಣಿಸ್ಕೊಳ್ಬೇಕು. ಯಾವಾಗ? ಇಂಟರ್ವ್ಯೂ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಒಂದೇ ದಿನದಲ್ಲಿ ಹಾಗಾಗ್ಲಿಕ್ಕೆ ಸಾಧ್ಯವಾ? ಇಲ್ಲ. ಪ್ರತಿದಿನ ನೀವು ಅದನ್ನು ನೀವು ಮನಸ್ಸಿಗೆ ಫೀಡ್ಬ್ಯಾಕ್ ಕೊಡ್ತಾ ಇರಬೇಕು. ಇಲ್ಲ, ನಾನು ಸಮಾಧಾನದಲ್ಲಿದ್ದೇನೆ, ನಾನು ಕಾನ್ಫಿಡೆಂಟ್ ಆಗಿದ್ದೇನೆ ಅಂತ ಹೇಳುವಂಥದ್ದು. ಯು ಹ್ಯಾವ್ ಟು ಕೀಪ್ ಆನ್ ವಿಜುವಲೈಸಿಂಗ್ ದ್ಯಾಟ್. ಆವಾಗ ನಿಮಗೆ ಎಕ್ಸಾಮ್ ಇದರಲ್ಲಿ ವೈವಾ ಟೈಮಲ್ಲಿ ವೆನ್ ಯು ಆರ್ ಫೇಸಿಂಗ್ ದಿ ಪ್ಯಾನಲ್, ಇಂಟರ್ವ್ಯೂ ಪ್ಯಾನಲನ್ನು ಫೇಸ್ ಮಾಡ್ತಾ ಇರುವಾಗ ನಿಮಗೆ ಆವಾಗ ಹೆದರಿಕೆ ಆಗೋದಿಲ್ಲ. ಸುಲಭ ಅಲ್ಲ, ಹೇಳಿದಷ್ಟು ಸುಲಭ ಅಲ್ಲ, ಬಟ್ ಬೈ ಪ್ರಾಕ್ಟೀಸ್ ಇದನ್ನು ಅಚೀವ್ ಮಾಡ್ಬೋದು. ಹಾಗೆ ಮೇಂಟೈನ್ ಜೆಂಟಲ್ ಬಟ್ ಸ್ಟಡಿ ಐ ಕಾಂಟ್ಯಾಕ್ಟ್ ವಿತ್ ಆಲ್ ಪ್ಯಾನಲ್ ಮೆಂಬರ್ಸ್. ಯಾವಾಗಲೂ ಐ ಕಾಂಟ್ಯಾಕ್ಟ್ ಇರಬೇಕು, ಆಯಿತಾ? ಅವ್ರು ಪ್ರಶ್ನೆ ಕೇಳ್ತಾರೆ, ನೀವೆಲ್ಲೋ ಬೇರೆ ಕಡೆ ಟೆನ್ಷನ್ ಆಗ್ತದಂತ ಬೇರೆ ಕಡೆ ನೋಡುವಂಥದ್ದು ಅಥವಾ ಹೀಗೆ ತಲೆ ಬಗ್ಸ್ಕೊಳ್ಳುವಂಥದ್ದು ಇಲ್ಲ. ಡೈರೆಕ್ಟ್ ಮುಖತಃ ಕಣ್ಣಲ್ಲಿ ದೃಷ್ಟಿ ಇಟ್ಟು ನೋಡಿ ಉತ್ತರ ಕೊಡಬೇಕು. ಆವಾಗ ನೀವು ಕಾನ್ಫಿಡೆಂಟ್ ಆಗಿದ್ದೀರಿ ಅಂತ ಕನ್ಸತ್ತೆ. ಹಾಗಂತ ಹೇಳಿದ್ದು ಇಂಟಿಮಿಡೇಟಿಂಗ್ ಆಗಬಾರ್ದು, ಹೆದರಿಸೋ ಥರ ಕಣ್ಣು ಬಿಟ್ಕೊಂಡೆಲ್ಲ ಹಾಗೆ ನೋಡಬಾರ್ದು, ಆಯಿತಾ? ಸೊ ಒಂದು ಜೆಂಟಲ್ ಐ ಕಾಂಟ್ಯಾಕ್ಟ್ ಇರಬೇಕು ಅಂತ ಹೇಳುವಂಥದ್ದು. ಹಾಗೆ ಕೀಪ್ ಹ್ಯಾಂಡ್ ಮೂಮೆಂಟ್ಸ್ ಮಿನಿಮಲ್ ಆ್ಯಂಡ್ ಪರ್ಪಸ್ಫುಲ್. ಅವಾಯ್ಡ್ ಫಿಜೆಟಿಂಗ್. ಆದಷ್ಟು ಕೈಯನ್ನು ಹೀಗೆ ಮಾಡುವಂಥದ್ದು ಅಥವಾ ಹೀಗೆ ನಾವು ಹೇಗೇನೋ ಮಾಡ್ತಾ ಇರ್ತೇವೆ, ಅಥವಾ ನಮ್ಮ ಡ್ರೆಸ್ನ ಹೀಗೆ ತೊಗೊಂಡು ಹೀಗೆ ಮಾಡ್ತಾ ಇರುವಂಥದ್ದು, ಅದೆಲ್ಲ ನರ್ವಸ್ನೆಸ್ ತೋರಿಸುತ್ತೆ, ಆಯಿತಾ? ಅಂದರೆ ನಮಗೆ ಚಾನಲೈಸ್ ಆಗ್ತಾ ಇದೆ ನರ್ವಸ್ನೆಸ್ಸು, ಅದು ಈ ಥರ ಹೀಗೆ ಮುಖಾಂತರ ಹೋಗ್ತಾ ಇದೆ ಹೇಳುವಂಥದ್ದನ್ನ ತೋರಿಸುವಂಥದ್ದು ಬಾಡಿ ಲ್ಯಾಂಗ್ವೇಜ್ ನಾವು ಹೇಳೋದಾದರೆ. ಸೊ ಆದಷ್ಟು ಹ್ಯಾಂಡ್ ಮೂಮೆಂಟ್ಸನ್ನು ಫರ್ಮಾಗಿ ಇಟ್ಕೊಳ್ಳಿ. ಜಾಸ್ತಿ ಹೀಗೆ ಕೈಗಳನ್ನೆಲ್ಲ ಈ ರೀತಿ ಹೀಗೆ ತುಂಬ ಮೂವ್ ಮಾಡಬೇಡಿ. ಈಗ ನಾವು ಟೀಚ್ ಮಾಡುವಾಗ ಮೂವ್ ಮಾಡ್ತೇವೆ, ಬಟ್ ಅಲ್ಲಿ ನೀವು ಇದು ಮಾಡುವಾಗ ಇಂಟರ್ವ್ಯೂ ಫೇಸ್ ಮಾಡುವಾಗ ತುಂಬ ಹ್ಯಾಂಡ್ ಮೂಮೆಂಟ್ಸ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇದ್ದರೆ ಮಾತ್ರ ಪರ್ಪಸ್ಫುಲ್ಲಿ ಅಂದರೆ ಯಾವ್ದಾದ್ರು ಪರ್ಪಸ್ಗೆ ನೀವು ಹೇಳಬೇಕು ಅಂತ ಇದ್ದರೆ ಮಾತ್ರ ಹ್ಯಾಂಡ್ ಮೂಮೆಂಟ್ಸ್ ಮಾಡಿ. ಅವಾಯ್ಡ್ ಫಿಜೆಟಿಂಗ್, ಅದೇ ಹೇಳ್ದಲ್ಲ, ಕೈ ಹೀಗೆ ಮಾಡುವಂಥದ್ದು ಅದೆಲ್ಲ ಅವಾಯ್ಡ್ ಮಾಡಿ. ನಾಟ್ ಸಟಲಿ ಟು ಶೋ ಅಟೆಂಟಿವ್ನೆಸ್ ಆ್ಯಂಡ್ ರೆಸ್ಪೆಕ್ಟ್. ನಿಮಗೆ ಕ್ವಶನ್ ಕೇಳ್ತಿರ್ತಾರೆ, ಹೌದು ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಸುಮ್ಮನೆ ತಲೆ ಅಲ್ಲಾಡಿಸುವಂಥದ್ದಲ್ಲ. ಅದಕ್ಕೆ ಅಂದರೆ ಸೂಚಕವಾಗಿ ಹೌದು ನಮ್ಗೆ ಅರ್ಥ ಆಗ್ತಾ ಇದೆ, ನಾವು ಒಪ್ತಾ ಇದ್ದೇವೆ ನಿಮ್ಮ ಕ್ವಶನ್ಸ್ಗಳನ್ನು ಹೇಳುವಂತಹ ಮಾದರಿಯಲ್ಲಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದು ಪ್ರಾಕ್ಟೀಸ್ ಮಾಡುವಂಥದ್ದಲ್ಲ. ನೀವು ನಿಜವಾಗ್ಲೂ ಕೇಳಿದರೆ ಅವ್ರು ಏನು ಹೇಳ್ತಾರೆ ಅಂತ ತುಂಬ ಕಾನ್ಸಂಟ್ರೇಷನಲ್ಲಿ ಇಟ್ಟು ಕೇಳಿದರೆ ಆವಾಗ ನ್ಯಾಚುರಲಿ ನೀವು ಅಟೆಂಟಿವ್ ಇದ್ದೀರಿ, ನೀವು ರೆಸ್ಪೆಕ್ಟ್ ಕೊಡ್ತಿದ್ದೀರಿ ಹೇಳುವಂಥದ್ದನ್ನು ತೋರಿಸತ್ತೆ. ಹಾಗೆ ಸ್ಮೈಲ್ ಮೈಲ್ಡ್ಲಿ ವೆನ್ ಅಪ್ರಾಪ್ರಿಯೇಟ್. ಹೋಗಿ ಮುಖ ಹೀಗೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಮುಗುಳ್ನಗೆ ಇರಬೇಕು. ತುಂಬ ಗಹಗಹಿಸಿ ನಗುವಂಥದ್ದು ಅಲ್ಲ, ಒಂದು ಸಹಜವಾದಂಥ ನಗು, ಸಹಜ ನಗು. ಅದು ಜಾಸ್ತಿನೂ ಇಲ್ಲ ಕಮ್ಮಿನೂ ಇರಬಾರ್ದು. ಸೊ ಸ್ಮೈಲ್ ಮೈಲ್ಡ್ಲಿ ವೆನ್ ಅಪ್ರಾಪ್ರಿಯೇಟ್, ಇದರ್ ಟೂ ರಿಜಿಡ್ ನಾರ್ ಓವರ್ಲಿ ಕ್ಯಾಶುವಲ್. ತುಂಬ ಹ ಅಂತ ಹೇಳ್ಕೊಂಡು ಆ ರೀತಿ ಮಾಡುವಂಥದ್ದು ಅಲ್ಲ. ಕ್ಯಾಶುವಲ್ ಆಗಿ ಅದು ಇಂಟರ್ವ್ಯೂ ಇದ್ರ ಮುಂದೆ ನೀವು ಅದು ಹೈಕೋರ್ಟ್ ಜಡ್ಜಸ್ ಇರ್ತಾರೆ, ಅವ್ರ ಮುಂದೆಲ್ಲ ಹಾಗೆಲ್ಲ ನಗಾಡ್ಲಿಕ್ಕೆ ಹೋಗಬೇಡಿ. ಅಥವಾ ಅಂತ ಹೀಗೆಲ್ಲ ಕೆಲವ್ರು ನಗಾಡ್ತಾರೆ, ಆ ರೀತಿಯೂ ನಗಾಡಬಾರ್ದು, ರಿಜಿಡ್ಡಾಗಿ ನಗಾಡಬಾರ್ದು, ಆಯಿತಾ? ಸಹಜವಾದ ಮುಗುಳ್ನಗೆ ಇರಬೇಕು. ಹಾಗೆ ರಿಮೆಂಬರ್, ಅ ಜಡ್ಜ್ ಇಸ್ ಎಕ್ಸ್ಪೆಕ್ಟೆಡ್ ಟು ಅಪಿಯರ್ ಬ್ಯಾಲೆನ್ಸ್ಡ್, ಪೇಷಂಟ್ ಆ್ಯಂಡ್ ಡಿಗ್ನಿಫೈಡ್. ಅಲ್ವಾ? ಈಗ ನೀವು ನಿಜವಾದ ಜಡ್ಜನ್ನು ನೋಡಿದ್ರೆ ಹೇಗೆ ಅನ್ಸುತ್ತೆ? ಅವ್ರು ಯಾರು ಈಗ ಒಂದು ಸೈಡ್ ಆರ್ಗ್ಯುಮೆಂಟ್ ಮಾಡುವಾಗ ತುಂಬ ಹೀಗೆ ಇಂಟ್ರೆಸ್ಟ್ ಅಂತ ಹೀಗೆಲ್ಲ ಕೂತ್ಕೊಂಡು ಕೇಳ್ತಾರೆ, ಇನ್ನೊಬ್ಬರು
ಇದು ಮಾಡುವಾಗ ಆರ್ಗ್ಯೂ ಮಾಡುವಾಗ ಕೇಳೋದೇ ಇಲ್ಲ, ಏನೋ ಬರೀತಿರ್ತಾರೆ. ಹಾಗಾದಾಗ ನೀವು ಜಡ್ಜ್ ಅಂತ ಹೇಳಿ ನಿಮಗೆ ಮನಸ್ಸಲ್ಲಿ ಏನು ಭಾವನೆ ಬರುತ್ತೆ ಅಲ್ವಾ? ಸೊ ನೀವು ಹಾಗೆ ಮಾಡಬಾರ್ದು. ಯು ಶುಡ್ ಅಪಿಯರ್ ಟು ಬಿ ಬ್ಯಾಲೆನ್ಸ್ಡ್ ಆಗಿ ಕಾಣಬೇಕು. ಓಕೆ, ಸೊ ಬ್ಯಾಲೆನ್ಸ್ ಆಗಿ ಉತ್ತರನೂ ಕೂಡ ನೀಡಬೇಕು, ಸಹನೆ ಇರಬೇಕು. ಪೇಷಂಟ್ ಅಂದರೆ ಸಹನೆ, ಹಾಗೂ ಡಿಗ್ನಿಫೈಡ್ ಆಗಿರಬೇಕು. ಅದು ಹೇಳ್ಕೊಟ್ಟು ಬರುವಂಥದ್ದಲ್ಲ, ಸಹಜವಾಗಿ ನಿಮಗೆ ನೀವು ನಿಮ್ಮ ಕಲ್ಚರ್ ನೀವು ಅದನ್ನು ಬೆಳೆಸ್ಕೊಂಡು ಬರಬೇಕಾಗತ್ತೆ. ಬಟ್ ಸ್ಟಿಲ್ ನಿಮಗೆ ಟೈಮ್ ಇದೆ, ಅದನ್ನು ಪಾಲಿಷ್ ಮಾಡ್ಕೊಳ್ಳಿ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಏನಿದೆ ಇದನ್ನು ಹೇಗೆ ನೀವು ಮಾಡ್ಕೊಳ್ಳೋದು? ಮಿರರ್ ನೋಡಿಕೊಂಡು, ಅದ್ರ ಬಗ್ಗೆ ನಾನು ಹೇಳ್ತೇನೆ. ಪ್ರತಿದಿನ ಮಿರರ್ ನೋಡಿಕೊಂಡು ನಿಮ್ಮ ಫ್ರೆಂಡ್ಸ್ ಹತ್ರ, ಫ್ಯಾಮಿಲಿ ಹತ್ರ ಎಲ್ಲ ಕೂಡ ನೀವು ಇದನ್ನು ಅಭ್ಯಾಸ ಮಾಡಿ. ಹೇಗೆ ಕಾಣ್ತೇನೆ ನಾನು, ಯಾವ ರೀತಿ ಕಾಣ್ತೇನೆ ಹೇಳುವಂಥದ್ದು ಆ್ಯಕ್ಚುಲಾಗಿ ಪ್ರಾಕ್ಟೀಸ್ ಮಾಡಿ. ಮಾಕ್ ಇಂಟರ್ವ್ಯೂಸ್ ಅಂತ ಹೇಳ್ತಾವಲ್ಲ, ಪ್ರಾಕ್ಟೀಸ್ ಮಾಡಿ. ಅದು ಲೇಟರ್ ನಾನು ಬರ್ತೇನೆ ಆ ಪಾಯಿಂಟಿಗೆ. ಸೊ ಅದಾದ ನಂತರ ನೆಕ್ಸ್ಟ್ ನೋ ಯರ್ ಡೊಮೇನ್. ನೀವು ಯಾವುದೋ ಒಂದು ಫೀಲ್ಡಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಿ, ನೀವು ಆರ್ಬಿಟ್ರೇಷನಲ್ಲಿ ಇದ್ದೀರಿ ಅಥವಾ ಬೇರೆ ಯಾವುದೋ ಡ್ರಾಫ್ಟಿಂಗಲ್ಲಿ ಇದ್ದೀರಿ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್ ಹೇಳಿದ್ದು, ಅಟ್ಲೀಸ್ಟ್ ಅದನ್ನು ಥರೋ ಮಾಡ್ಕೊಂಡು ಹೋಗಿ. ಎಲ್ಲ ಫೀಲ್ಡು ನಮ್ಗೆ ಗೊತ್ತಿರುತ್ತೆ ಅಂತ ಅಲ್ವಾ? ಎಕ್ಸಾಮಿಗೆ ಓದಿರ್ತೇವೆ, ಆ ಕೋರ್ ಲಾಸ್ ಗೊತ್ತಿರಬೇಕು. ಬಟ್ ನಮ್ಮ ಫೀಲ್ಡಲ್ಲಿ ಸಿವಿಲ್ ಸೈಡ್ ಆದರೆ ಸಿವಿಲ್ ಸೈಡ್, ಕ್ರಿಮಿನಲ್ ಸೈಡ್ ಆದರೆ ಕ್ರಿಮಿನಲ್ ಸೈಡ್, ಅದರಲ್ಲಿ ಇನ್ನೂ ಜಾಸ್ತಿ ಥರೋನೆಸ್ ನಾವು ತೋರಿಸ್ಬೇಕು. ಅಷ್ಟು ನಮಗೆ ನಾಲೆಜ್ ಇರಬೇಕು. ಅಟ್ಲೀಸ್ಟ್ ನಮ್ಮ ನಾವು ಯಾವ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೇವೆ ಸಿವಿಲ್ ಸೈಡ್ ಆದರೆ ಅದ್ರ ಬಗ್ಗೆ ಸ್ವಲ್ಪ ಸರಿಯಾಗಿ ಓದ್ಕೊಂಡು ಹೋಗಿ. ಕೆಲವೊಂದು ಅಪ್ಲಿಕೇಶನ್ಸ್, ಅಪ್ಲಿಕೇಶನ್ಸ್ ಅಥವಾ ಕ್ರಿಮಿನಲ್ ಆದರೆ ಕೆಲವೊಂದು ಕೇಸ್ ಲಾಸ್, ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸು, ಅದ್ರ ಬಗ್ಗೆ ಎಲ್ಲ ಕೇಳಿ ಓದ್ಕೊಂಡು ತಿಳ್ಕೊಂಡಿರಿ, ಆಯಿತಾ? ಸೊ ಅದು ನೋ ಯರ್ ಡೊಮೇನ್ ಅಂತ ಹೇಳುವಂಥದ್ದು. ಸೊ ಬಿ ಕ್ಲಿಯರ್ ಆನ್ ವೈ ಅ ಪ್ರಾವಿಷನ್ ಎಕ್ಸಿಸ್ಟ್, ನಾಟ್ ಜಸ್ಟ್ ವಾಟ್ ಇಟ್ ಸೇಸ್. ಈಗ ಯಾವುದೊಂದು ಹೊಸ ಪ್ರಾವಿಷನ್ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಯಾಕೆ ಆ ಪ್ರಾವಿಷನ್, ಯಾಕೆ, ಉದಾಹರಣೆಗೆ ಒಂದು ಹೇಳೋದಾದರೆ BNSC ಯಾಕೆ ಬಂತು ಹೇಳುವಂಥದ್ದು, ಅದ್ರ ಉದ್ದೇಶ ಏನು ಹೇಳುವಂಥದ್ದು, ಅದನ್ನೆಲ್ಲ ನೀವು ಇದು ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ನೋ ರೀಸೆಂಟ್ ಲೀಗಲ್ ಡೆವಲಪ್ಮೆಂಟ್ಸ್, ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಆ್ಯಂಡ್ ಅಮೆಂಡ್ಮೆಂಟ್ಸ್. ಗೊತ್ತಿರುವಂಥ ಲೀಗಲ್ ಡೆವಲಪ್ಮೆಂಟ್ಸ್ ಅದೆಲ್ಲ ತಿಳ್ಕೊಳ್ಳಿ. ಪ್ರಿಪೇರ್ ಆಪ್ಷನಲ್ ಸಬ್ಜೆಕ್ಟ್ಸ್, ಗ್ರ್ಯಾಜುಯೇಷನ್ ಸಬ್ಜೆಕ್ಟ್ಸ್ ಆ್ಯಂಡ್ ವರ್ಕ್ ಎಕ್ಸ್ಪೀರಿಯನ್ಸ್. ಈಗ ಉದಾಹರಣೆ ಕೇಳ್ತಾರೆ, ಹೇಳಪ್ಪ ನಿಮ್ಮ ಕೆಲಸದ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ನಿಮ್ಗೆ ಇಷ್ಟ ಇರುವಂಥ ಸಬ್ಜೆಕ್ಟ್ ಯಾವುದು ಅಂತ ಕೇಳ್ತಾರೆ. ಆವಾಗ ನೀವು ಆವಾಗ ಯೋಚನೆ ಮಾಡೋದಲ್ಲ. ಸೊ ನೀವು ಪೂರ್ವಭಾವಿಯಾಗಿ ಇಂತಿಂಥ ಕ್ವಶನ್ಸ್ಗಳು ಅಂತ ಹೇಳಿ ತಯಾರಿ ಮಾಡ್ಕೊಂಡು ಇಟ್ಕೊಂಡು ಈ ರೀತಿ ಅದಕ್ಕೆ ಉತ್ತರವನ್ನು ರೆಡಿ ಮಾಡ್ಕೊಳ್ಳಿ. ಆಪ್ಷನ್ ಸಬ್ಜೆಕ್ಟ್ಸ್ ಯಾವುದು, ನನಗೆ ಇಷ್ಟವಾದಂಥ ಸಬ್ಜೆಕ್ಟ್ ಯಾವುದು, ಅಥವಾ ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್, ನಾನು 2 ವರ್ಷ ಪ್ರಾಕ್ಟೀಸ್ ಮಾಡಿದ್ದೇನೆ, ಇಂತಿಂಥ ಇದರಲ್ಲಿ ಪ್ರಾಕ್ಟೀಸ್ ಮಾಡಿದ್ದೇನೆ, ಈ ಫೀಲ್ಡಲ್ಲಿ ನನಗೆ ಈ ಥರ ಕೇಸ್ಗಳಲ್ಲಿ ಹೆಚ್ಚು ನಾನು ಆರ್ಗ್ಯೂ ಮಾಡಿದ್ದೇನೆ ಅಥವಾ ಡ್ರಾಫ್ಟ್ ಮಾಡಿದ್ದೇನೆ. ಸೊ ಆ ರೀತಿ ನಿಮ್ಮ ಉತ್ತರಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. 2-3 ಲೈನಲ್ಲಿ ಹೇಳುವಂಥದ್ದು, ತುಂಬ ಸುದೀರ್ಘವಾಗಿ ಆಗಬಾರ್ದು, ಸಂಕ್ಷಿಪ್ತವಾಗಿ, ಬಟ್ ಎಲ್ಲ ವಿಚಾರಗಳನ್ನು ಕವರ್ ಮಾಡುವಾಗೆ ಇರಬೇಕು. ಹಾಗೆ ಜುಡಿಷಿಯಲ್ ಇಂಟರ್ವ್ಯೂಸ್ ಟೆಸ್ಟ್ ಕ್ಲಾರಿಟಿ ಆಫ್ ಲೀಗಲ್ ಥಿಂಕಿಂಗ್, ನಾಟ್ ರೋಟ್ ಮೆಮರಿ. ಸೊ ನೀವು ಎಷ್ಟು ಬಾಹೆಟ್ ಮಾಡ್ಕೊಂಡಿದ್ದೀರಿ ಹೇಳುವಂಥದ್ದನ್ನು ಇಲ್ಲಿ ನೋಡೋದಿಲ್ಲ, ನಿಮಗೆ ಆ ಲೀಗಲ್ ಥಿಂಕಿಂಗ್ ಎಷ್ಟು ಕ್ಲಿಯರ್ ಆಗಿದೆ ಹೇಳುವಂಥದ್ದನ್ನು ನೋಡ್ತಾರೆ ಅಷ್ಟೇ, ಆಯಿತಾ? ಸೊ ಇದು ನಿಮ್ಮ ಈ ಲೀಗಲ್ ನಾಲೆಜ್ ಅಥವಾ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಾಗೆ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಎಷ್ಟು ಮಾಹಿತಿ ಅಂತ ಹೇಳುವಂಥದ್ದು ಇಲ್ಲಿ ನಾವು ಕಾಣ್ತೇವೆ. ಪ್ಲಸ್ ಈಗಂತೂ ನಿಮಗೆ ಇನ್ನೂ ಐಡಿಯಾ ಬರುತ್ತೆ, ತುಂಬ ಒಂದು ಯೂಟ್ಯೂಬ್ ಚಾನಲ್ಸ್ಗಳಿವೆ, ಜುಡಿಷರಿಗೆ ಸಂಬಂಧಪಟ್ಟ ಯೂಟ್ಯೂಬ್ ಚಾನಲ್ಸ್ಗಳೇ ಇವೆ. ಪ್ಲಸ್ ಈ IASಗೆ ಸಂಬಂಧಪಟ್ಟದ್ದು, ಕಾಂಪಿಟೇಟಿವ್ UPSC ಎಕ್ಸಾಮ್ಸ್ ಸಂಬಂಧಪಟ್ಟದ್ದು ಯೂಟ್ಯೂಬ್ ಚಾನಲ್ಸ್ ಇದೆ. ಅದರಲ್ಲೆಲ್ಲ ಕೂಡ ಮಾಕ್ ಟೆಸ್ಟಿನ ಒಂದು ಮಾಕ್ ಇಂಟರ್ವ್ಯೂಸ್ಗಳೆಲ್ಲ ಹಾಕಿರ್ತಾರೆ, ಅಪ್ಲೋಡ್ ಮಾಡಿರ್ತಾರೆ. ಬಹುತೇಕ ಚಾನಲ್ಸ್ಗಳು ಹಿಂದಿಯಲ್ಲಿರುವಂಥದ್ದು. ಟ್ರೈ ಮಾಡಿ ನೋಡಿ, ನಿಮಗೆ ಹಿಂದಿ ಬರೆದಿದ್ರು ಸಹ ಜಸ್ಟ್ ಅದ್ರಲ್ಲಿ ಸಬ್ಟೈಟಲ್ಸ್ ಬರುತ್ತೆ ಕೆಲವೊಂದರಲ್ಲಿ, ಅಥವಾ ಜಸ್ಟ್ ಆ ಪಿಕ್ಚರೈಸ್ ಮಾಡ್ಕೊಳ್ಳಿ. ಭಾಷೆ ಅರ್ಥ ಆಗದಿದ್ರು ಜಸ್ಟ್ ಪಿಕ್ಚರೈಸ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಆದರೂ ನೋಡಿ ಯೂಟ್ಯೂಬ್ ಇಂಟರ್ವ್ಯೂಸ್ ದಿನ ಒಂದು 2-3 ನೋಡಿ. ಆಗ ನಿಮಗೆ ಅಂದಾಜು ಸಿಗ್ತಾ ಹೋಗುತ್ತೆ ಯಾವ ರೀತಿ ಕ್ವಶನ್ಗಳು ಕೇಳ್ಬೋದು, ನಾವು ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು, ಅಥವಾ ನಾನು ಆ ಪ್ಲೇಸಲ್ಲಿದ್ದರೆ ನಾನು ಏನು ಮಾಡ್ತಿದ್ದೆ, ನಾನೇನು ಉತ್ತರ ಕೊಡ್ತಿದ್ದೆ. ಉದಾಹರಣೆಗೆ ಈಗ ನೀವು ಯಾವುದೋ ಒಂದು ಹೊಸ ಆ್ಯಕ್ಟ್ ತಂದರು, ಒಂದು ಅಮೆಂಡ್ಮೆಂಟ್ ಆಯಿತು, ಸ್ಪೆಸಿಫಿಕ್ಲಿ ಫ್ಯಾಕ್ಟ್ನ ಅಮೆಂಡ್ಮೆಂಟ್ ಆಯಿತು ಅಂತ ತಿಳ್ಕೊಳ್ಳಿ. ಸೊ ಅದ್ರ ಬಗ್ಗೆ ಸ್ವಲ್ಪ ವಿವರಿಸಿ ಅಂತ ಹೇಳಿದಾಗ ನೀವೇನು ಉತ್ತರ ಕೊಡ್ತಿದ್ರಿ, ಹೇಗೆ ಸ್ಟಾರ್ಟ್ ಮಾಡ್ತಿದ್ರಿ, ಆಯಿತಾ? ಸೊ ಯಾವಾಗಲೂ ಒಂದು ಫಸ್ಟ್ ಇಂಟ್ರಡಕ್ಷನ್, ಆ ಕ್ಲಾರಿಟಿ ಆಫ್ ದಿ ಮೈಂಡ್ ಇದ್ದರೆ ಎಂಥದೇ ಸಿಚುಯೇಷನ್ ಬಂದರೂ ಸಹ ಉತ್ತರ ಗೊತ್ತಿದ್ರೂ ಈ ರೀತಿ ಹೇಳಬೇಕು, ಉತ್ತರ ಗೊತ್ತಿಲ್ಲದಿದ್ದರೂ ಈ ರೀತಿ ಹೇಳಬೇಕು ಹೇಳುವಂಥದ್ದನ್ನು ನೀವು ಅದನ್ನು ಇದು ಮಾಡ್ಕೊಳ್ತಾ ಹೋಗಬೇಕು, ಮನಸ್ಸಲ್ಲಿ ಅಭ್ಯಾಸ ಮಾಡ್ಕೊಳ್ತಾ ಹೋಗಬೇಕು, ಆಯಿತಾ? ಸೊ ಅಬ್ಸರ್ವ್ ಹೌ ಕ್ಯಾಂಡಿಡೇಟ್ಸ್ ಇಂಟ್ರೊಡ್ಯೂಸ್ ದೆಮ್ಸೆಲ್ವ್ಸ್ ಆ್ಯಂಡ್ ಸ್ಟ್ರಕ್ಚರ್ ಆನ್ಸರ್ಸ್. ಆ ಯೂಟ್ಯೂಬ್ ಇಂಟರ್ವ್ಯೂಸ್ಗಳಲ್ಲಿ ಹೇಗೆ ಕ್ಯಾಂಡಿಡೇಟ್ಸ್ಗಳು ತಮ್ಮನ್ನು ತಾವು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ, ಆನ್ಸರ್ಗಳನ್ನು ಹೇಗೆ ಸ್ಟ್ರಕ್ಚರ್ ಮಾಡ್ಕೊಳ್ತಾರೆ. ಒಂದು ಸಲ ಗಡಬಡ ಅಂತ ಹೇಳೋದಿಲ್ಲ, ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ ಅವರು. ಅವರ ಟೋನ್, ಪೇಸ್ ಆ್ಯಂಡ್ ಕ್ಲಾರಿಟಿ ಆಫ್ ಸ್ಪೀಚ್ ಅಂತೇಳಿ ಹೀಗೆ ಮಾಡೋದಿಲ್ಲ, ಕ್ಲಿಯರ್ ಇರುತ್ತೆ ಅವರು ಉತ್ತರ ಕೊಡುವಂಥದ್ದು. ಪೇಸ್ ಹೇಗಿರುತ್ತೆ, ಒಂದ್ಸಲ ಸ್ಪೀಡ್, ಒಂದ್ಸಲ ಸ್ಲೋ, ಹಾಗೂ ಇರೋದಿಲ್ಲ ಅಲ್ವಾ? ಸೊ ಅವರು ಹೇಳುವಂಥದ್ದು ಆ ಟೋನ್,
ಪೇಸ್, ಟೋನ್ ಅಂದರೆ ಯಾವ ಇದರಲ್ಲಿ ಈಗ ತುಂಬ ಹೈ ಟೋನ್ ಅಲ್ಲ, ಲೋ ಟೋನ್ ಅಲ್ಲ ಅಂತ ಹೇಳ್ತಾರಲ್ವ. ಸೊ ಮೀಡಿಯಮ್ ಟೋನಲ್ಲಿ ಸಹಜವಾದಂಥ ಸ್ಪೀಡಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾರೆ, ಅದನ್ನು ಒಬ್ಸರ್ವ್ ಮಾಡಿ. ವಾಚ್ ಹೌ ದ ಹ್ಯಾಂಡಲ್ ಟ್ರಿಕಿ ಆರ್ ಒಪಿನಿಯನ್ ಬೇಸ್ಡ್ ಕ್ವಶನ್ಸ್. ಯಾಕಂದರೆ ಎಲ್ಲದಕ್ಕೂ ಉತ್ತರ ಬರೋದಿಲ್ಲ, ಯಾರಿಗೂ ಬರೋದಿಲ್ಲ ಉತ್ತರ ಕೊಡಲಿಕ್ಕೆ. ಸೊ ಟ್ರಿಕ್ಕಿ ಕ್ವಶನ್ಸ್ಗಳಿದ್ದಾಗ ಅಥವಾ ಯಾವುದೊಂದು ಒಪಿನಿಯನ್ ಆಧಾರಿತವಾದಂಥ ಪ್ರಶ್ನೆಗಳಿದ್ದಾಗ ಅವ್ರು ಯಾವ ರೀತಿ ಆ ಸಿಚುವೇಷನನ್ನು ಹ್ಯಾಂಡಲ್ ಮಾಡ್ತಾರೆ. ಇಂಟರ್ವ್ಯೂ ಇರುವಂಥದ್ದು ಅದರಲ್ಲಿ ನೀವು ಹೇಗೆ ಆ ಸಿಚುವೇಷನ್ನ ಹ್ಯಾಂಡಲ್ ಮಾಡ್ತೀರಿ, ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತೀರಿ, ಅದ್ರ ಮೇಲೆ ಇರುವಂಥದ್ದು. ಆಯಿತಾ? ಹಾಗೆ ಲರ್ನ್ ವಾಟ್ ಮಿಸ್ಟೇಕ್ಸ್ ಟು ಅವಾಯ್ಡ್. ಉದಾಹರಣೆಗೆ ಅಲ್ಲಿ ಮಾಕ್ ಇಂಟರ್ವ್ಯೂದಲ್ಲಿ ನೀವು ಕಾಣ್ಬೋದು ಅಲ್ವಾ, ಓವರ್ ಕಾನ್ಫಿಡೆನ್ಸ್ ಇರ್ಬೋದು, ಅಥವಾ ಪ್ಯಾನಲ್ ಒಟ್ಟಿಗೆ ಆರ್ಗ್ಯೂ ಮಾಡುವಂಥದ್ದು, ಸುಳ್ಳು ರಿಪ್ಲೈಗಳು, ಅದೆಲ್ಲ ಮಾಡಬಾರ್ದು. ಹಾಗೆ ಓವರ್ ಕಾನ್ಫಿಡೆಂಟ್ ಆಗಿ ಒಟ್ಟು ಆನ್ಸರ್ ಕೊಡುವಂಥದ್ದು. ಸೊ ಈ ರೀತಿ ಇದಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಮಿಸ್ಟೇಕ್ಸ್ಗಳನ್ನು ನೀವು ಕಾಣಬಹುದು ಅಲ್ವಾ, ಅದನ್ನು ಒಬ್ಸರ್ವ್ ಮಾಡಿ. ಹಾಗೆ ಪಾಸ್ ದ ವಿಡಿಯೋ ಆ್ಯಂಡ್ ಥಿಂಕ್. ಅದೇ ನಾನು ಆವಾಗ ಹೇಳ್ದಲ್ಲ, ಒಂದು ಕ್ವಶನ್ ಕೇಳಿದಾಗ ಅವರೊಂದು ಉತ್ತರ ಕೊಡ್ತಾರೆ, ಬಟ್ ನೀವು ಪಾಸ್ ಮಾಡಿ, ವಿಡಿಯೋ ಪಾಸ್ ಮಾಡಿ, ಇದಕ್ಕೆ ನಾನು ಹೇಗೆ ಉತ್ತರ ಕೊಡಬಲ್ಲೆ, ಏನು ಕೊಡ್ತಿದ್ದೆ ಉತ್ತರ ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಿ. ಆಯಿತಾ? ಎಸ್. ಸೊ ಇದು ಒಂದು ಆಸ್ಪೆಕ್ಟ್ ಅಂತ ಹೇಳ್ಬೋದು. ಹಾಗೆ ಬಿ ಯೋರ್ ಓನ್ ಮಿರರ್, ಇದು ನಾನು ಯಾವಾಗಲೂ ಹೇಳುವಂಥದ್ದು. ಆಯಿತಾ? ನೀವು ನಮ್ಗೆ ಗೊತ್ತಿರೋದಿಲ್ಲ ನಾವು ಹೇಗೆ ಕಾಣ್ತೇವೆ ಹೇಳುವಂಥದ್ದು. ಉತ್ತರ ಕೊಡುವಾಗ ಟೆನ್ಷನ್ ಆಗ್ತೇವೆ, ಗಾಬರಿ ಆಗ್ತೇವೆ, ಅಥವಾ ನಮ್ಮ ಮುಖ ಹೇಗಾಗತ್ತೆ ಹೇಳುವಂಥದ್ದು, ಟೆನ್ಷನ್ ಆಗಿ ಹೀಗೆ ಹುಬ್ಬೆಲ್ಲ ಗಂಟಿಕ್ಕೊಂಡು ಹೀಗೆ ತುಂಬ ಮುಖ ಸ್ಟಿಫ್ನೆಸ್ ಬರುತ್ತೆ ಆಗ, ಅಥವಾ ರಿಲ್ಯಾಕ್ಸ್ ಆಗಿರ್ತೇವೆ ಹೇಳುವಂಥದ್ದು. ದ್ಯಾಟ್ ಈಸ್ ದ ಬೆಸ್ಟ್ ಮೆಥಡ್. ಏನು? ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಆನ್ಸರ್ಸ್ ಬೆಳಗ್ಗೆ ಬೇರೆ ಯಾರಿಗೂ ಹೇಳಬೇಡಿ, ಯಾರಿಗೂ ಗೊತ್ತು ಮಾಡಬೇಡಿ. ರೂಮಲ್ಲಿ ಬಾಗಿಲು ಹಾಕ್ಕೊಂಡು ನಿಮ್ಮ ಪಾಡಿಗೆ 1 ಗಂಟೆ 2 ಗಂಟೆ ಮಿರರ್ ಮುಂದೆ ಮಾತಾಡಿ, ಕಂಟಿನ್ಯೂಸ್ ಮಾತಾಡ್ತಾ ಹೋಗಿ. ಏನು ಮನಸ್ಸಿಗೆ ಬರುತ್ತೋ ಮಾತಾಡಿ. ಕ್ವಶನ್ಸ್ ರೆಡಿ ಇದ್ರೂ ತೊಂದರೆ ಇಲ್ಲ. ಭಾರತದ ಇದು ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿ ನೆನ್ಪು ಮಾಡ್ಕೊಳ್ಳಿ, ನಿಮ್ಗೇನು ಗೊತ್ತಿದ್ರೂ ತೊಂದರೆ ಇಲ್ಲ. ಅಥವಾ ಭಾರತದ ವೈಸ್ ಪ್ರೆಸಿಡೆಂಟ್, ಭಾರತದ ಪ್ರೆಸಿಡೆಂಟ್ ಅಂತ ಇರಲಿ, ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹೇಳುವಂಥದ್ದು, ಏನೋ ಒಂದು ಟಾಪಿಕನ್ನು ತೊಗೊಳ್ಳಿ. ನಿಮಗೆ ಏನೇನು ಮನಸ್ಸಿಗೆ ಬರುತ್ತೆ ಎಲ್ಲ ಮಾತಾಡ್ತಾ ಹೋಗಿ. ಆಯಿತಾ? ಸೊ ಪ್ರಾಕ್ಟೀಸ್ ಆನ್ಸರ್ಸ್ ಇನ್ ಫ್ರಂಟ್ ಆಫ್ ಅ ಮಿರರ್ ಆರ್ ರೆಕಾರ್ಡ್ ಯುವರ್ ಸೆಲ್ಫ್. ಈಗ ಇನ್ನೂ ಇದು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಬೋದು ವೀಡಿಯೋದಲ್ಲಿ, ಬಟ್ ಅದು ನಿಮ್ಮ ಕನ್ವೀನಿಯೆಂಟ್. ಸುಮ್ಮನೆ ರೆಕಾರ್ಡ್ ಮಾಡ್ಕೊಂಡು ಮತ್ತೆ ನೋಡಬೇಕು. ಮಿರರ್ ಅದು ಲೈವ್ ಆಗಿ ನಿಮಗೆ ಅದ್ರದ್ದು ಗೊತ್ತಾಗ್ತಾ ಹೋಗುತ್ತೆ. ಚೆಕ್ ಕ್ಲಾರಿಟಿ, ಕಾನ್ಫಿಡೆನ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಪೋಶ್ಚರ್. ನಿಮ್ಗೆ ಅದು ಗೊತ್ತಾಗತ್ತಲ್ವಾ, ಕ್ಲಾರಿಟಿ, ಕಾನ್ಫಿಡೆನ್ಸ್, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಹೇಗಿರುತ್ತೆ ಹೇಳುವಂಥದ್ದು. ಐಡೆಂಟಿಫೈ ಹ್ಯಾಬಿಟ್ಸ್ ಲೈಕ್ ಸ್ಪೀಕಿಂಗ್ ಟೂ ಫಾಸ್ಟ್, ಫಿಲ್ಲರ್ ವರ್ಡ್ಸ್ ಆರ್ ಡಿಫೆನ್ಸಿವ್ ಟೋನ್. ನಮ್ಮ ಮಿಸ್ಟೇಕ್ ಏನು? ನಾವು ತುಂಬ ಸ್ಪೀಡ್ ಮಾತಾಡ್ತಿದ್ದಾನೆ, ಬಡ 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 ಅಂತ ಹೇಳಿ ಮಾತಾಡ್ತಿದ್ದಾನೆ, ಆ ಹ್ಯಾಬಿಟನ್ನು ಇದು ಮಾಡ್ಕೊಳ್ಳಿ. ಅಥವಾ ತುಂಬ ಸ್ಲೋ, ಸೊ ಅದಕ್ಕೆ ಹೀಗಾಯಿತು, ಸೊ ಅಥವಾ ಪ್ರಾಬಬಲಿ, ಜಸ್ಟ್ ಬಿಕಾಸ್, ಈ ರೀತಿಯೆಲ್ಲ ನಾವು ಪದೇ ಪದೇ ಯಾವುದೋ ಒಂದು ಶಬ್ದವನ್ನು ಯೂಸ್ ಮಾಡ್ತಾ ಇರ್ತೇವೆ. ಸೊ ಅದು ಫಿಲ್ಲರ್ಸ್ ಅಂತ ಹೇಳಿ ಹೇಳ್ತಾರೆ, ಫಿಲ್ಲರ್ ವರ್ಡ್ಸ್. ಆ ರೀತಿ ಏನಾದರೂ ಯೂಸ್ ಮಾಡ್ತಿದ್ದೇವಾ ಅದನ್ನು ಚೆಕ್ ಮಾಡ್ಕೊಳ್ಳೋಣ. ಹಾಗೂ ಡಿಫೆನ್ಸಿವ್ ಟೋನ್, ಸ್ವಲ್ಪ ಅಂದರೆ ನಾವು ಉತ್ತರ ಕೊಡ್ತಾ ಇಲ್ಲ, ಅಂದರೆ ಡಿಫೆನ್ಸಿವ್ ಟೋನಲ್ಲಿ ಮಾತಾಡ್ತಿದ್ದೇವೆ, ಅದನ್ನು ಕೂಡ ಒಬ್ಸರ್ವ್ ಮಾಡಿ. ನಮ್ಮ ಮಿಸ್ಟೇಕ್ಸನ್ನು ನಾವು ಫಸ್ಟು ಇಟ್ಕೊಳ್ಳುವಂಥದ್ದು ಮುಖ್ಯ. ಅಥವಾ ಯಾರಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ಕೂರಿಸ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮನ ಹತ್ರ ಕ್ವಶನ್ಸ್ಗಳನ್ನ ಬರ್ಕೊಡಿ ಅವರಿಗೆ. ಸುಮ್ಮನೆ ಜನರಲ್ ಕ್ವಶನ್ಸು ಅವ್ರ ಹತ್ರ ಕೇಳಲಿಕ್ಕೆ ಹೇಳಿ, ನೀವು ಉತ್ತರ ಕೊಡಿ, ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ಹೇಗೆ ಉತ್ತರ ಕೊಟ್ಟಿದ್ದೀರಿ ನೋಡಿ, ಅವ್ರಿಗೆ ಹೇಗೆ ಅನಿಸ್ತು ಕೇಳಿ, ಅವರ ಒಪಿನಿಯನ್ನು ಸ್ವಲ್ಪ ತಗೊಳ್ಳಿ. ಆಯಿತಾ? ಹಾಗೆ ರಿಫೈನ್ ಆನ್ಸರ್ಸ್ ಟು ಬಿ ಕನ್ಸೈಸ್, ಲಾಜಿಕಲ್ ಆ್ಯಂಡ್ ಬ್ಯಾಲೆನ್ಸ್ಡ್. ಸೊ ಆಸ್ಕ್ ಯುವರ್ ಸೆಲ್ಫ್, ಡು ಐ ಸೌಂಡ್ ಲೈಕ್ ಅ ಫ್ಯೂಚರ್ ಜಡ್ಜ್? ಸೊ ಇದಿಷ್ಟು ಪ್ರಾಕ್ಟೀಸ್ ಮಾಡಿದ ನಂತರ, ಈಗ ನಾನೇ ಆಗಿದ್ದರೆ ಇಂಥ ವ್ಯಕ್ತಿಯನ್ನು ಫ್ಯೂಚರ್ ಜಡ್ಜ್ ಅಂತ ಹೇಳಿ ಪರಿಗಣಿಸ್ತಿದ್ನಾ? ಹೌದಾದರೆ ಹೌದು, ನೀವು ಕರೆಕ್ಟ್. ಇಲ್ವಾ, ಯು ಹ್ಯಾವ್ ಟು ಕರೆಕ್ಟ್ ಮಾಡ್ಕೊಳ್ಬೇಕು, ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಸೊ ಮಿರರ್ ಪ್ರಾಕ್ಟೀಸ್, ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ಐ ಸೇ ವೈಲ್ ಪ್ರಿಪೇರಿಂಗ್ ಇಂಟರ್ವ್ಯೂ. ಹಾಗೆ ಡೆವಲಪ್ ಜುಡಿಷಿಯಲ್ ಟೆಂಪರ್ಮೆಂಟ್. ಜಡ್ಜ್ ಇರುವಂಥ ಮನಸ್ಥಿತಿನ ಬೆಳೆಸ್ಕೊಳ್ಬೇಕು. ಈಗ ನಾವು ಸ್ಟೂಡೆಂಟ್ಸ್ ಇರ್ತೇವೆ, ಲಾಯರ್ಸ್ ಇರ್ತೇವೆ, ಲಾ ಸ್ಟೂಡೆಂಟ್ಸ್ಗಳಿರ್ತೇವೆ ಅಲ್ವಾ. ಜುಡಿಷಿಯಲ್ ಟೆಂಪರ್ಮೆಂಟ್ ಬರುವಂಥದ್ದು ಅಷ್ಟು ಸುಲಭ ಅಲ್ಲ. ಎಂಥದೇ ಸ್ಥಿತಿಯಲ್ಲೂ ಸಹ ಕಾಮಾಗಿ ಇರಬೇಕು. ನಮಗೆ ನಾವು ಒಪ್ಪೋದಿಲ್ಲ ಕೆಲವೊಂದು ವಿಚಾರಗಳನ್ನು, ಆದರೂ ಸಹ ಕಾಮಾಗಿ ಬ್ಯಾಲೆನ್ಸ್ಡ್ ಆಗಿ ಇರಬೇಕು. ಅಡ್ಮಿಟ್ ಆನೆಸ್ಟ್ಲಿ ವೆನ್ ಯು ಡೋಂಟ್ ನೋ, ನೆವರ್ ಬ್ಲಫ್. ನಿಮ್ಗೆ ಗೊತ್ತಿದ್ರೆ ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ, ನಂಗೆ ಗೊತ್ತಿಲ್ಲ ಅಂತ ಹೇಳಿ. ಬಟ್ ಇಲ್ಲ ಅದು ಹಾಗಿತ್ತು ಅಂತ ಹೇಳಿ ಸುಳ್ಳು ಆನ್ಸರ್, ಬ್ಲಫ್ ಮಾಡಬಾರ್ದು ಅಂತ ಹೇಳ್ತಾರೆ. ಆಯಿತಾ? ಸೊ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಹಾಗೆ ಶೋ ನ್ಯೂಟ್ರಾಲಿಟಿ, ಎಂಪಥಿ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಈಗ ಈಕ್ವಾಲಿಟಿ, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಇರ್ಬೋದು, ಈಕ್ವಾಲಿಟಿ ಇರ್ಬೋದು, ಅಥವಾ ಸೋಷಲಿಸಮ್ ಇರ್ಬೋದು, ವೆಲ್ಫೇರ್ ಸ್ಟೇಟ್. ಸೊ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅದನ್ನು ನೀವು ಹೇಗೆ ನೋಡ್ತೀರಿ ಹೇಳುವಂಥದ್ದು. ಎಂಪಥಿ ಅಂದರೆ ಪರರ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗಾರು ನೀವು ಕಾಳಜಿ ಇದೆಯಾ, ಅದಕ್ಕೋಸ್ಕರ ನೀವು ಜಡ್ಜ್ ಆಗ್ತಿದ್ದೀರಾ,
ಪ್ಲಸ್ ನ್ಯೂಟ್ರಾಲಿಟಿ ಬೇಕಲ್ವಾ, ಇಂಪಾರ್ಷಿಯಲ್ ಇರಬೇಕು. ಸೊ ಅದು ನಿಮ್ಮಲ್ಲಿ ಇದೆ ಹೇಳುವಂಥದ್ದು, ಬೇಕಂತ ತೋರಿಸುವಂಥದ್ದಲ್ಲ. ಸಂದರ್ಭ ಬಂದರೆ ಆ ಗುಣಗಳು ನೀವು ಇದ್ದರೆ ಹಾಗೆ ತನ್ನಿಂತಾನೇ ಗೊತ್ತಾಗತ್ತೆ. ಸೊ ಡೆವಲಪ್ ದೋಸ್ ಹ್ಯಾಬಿಟ್ಸ್. ಶೋ ಹೇಳೋದಕ್ಕಿಂತ ವಾಟ್ ಐ ಸೇ, ಡೆವಲಪ್ ದೋಸ್ ಹ್ಯಾಬಿಟ್ಸ್ ಆ್ಯಂಡ್ ಅವಾಯ್ಡ್ ಎಕ್ಸ್ಟ್ರೀಮ್ ಒಪಿನಿಯನ್ಸ್. ಕೆಲವೊಂದ್ಸಲ ನಾನು ಫುಲ್ ಇವ್ರು ಮಾಡಿದ್ದು ತಪ್ಪೇ ಅಂತ ಹೇಳಿ ಹಾಗೆ ಆ ರೀತಿ ಒಪಿನಿಯನ್ನು ತುಂಬ ಒನ್ ಸೈಡೆಡ್ ಇಟ್ಕೊಳ್ಳೋದು ಹೋಗಬಾರ್ದು. ನೀವು ಆ ರೀತಿ ಪ್ರಶ್ನೆ ಕೇಳಿದರೆ ಒಂದು ವೇಳೆ ಪ್ಯಾನಲಿಸ್ಟ್ಗಳು ಬೇರೆ ಏನಾದರೂ ಕೌಂಟರ್ ಏನಾದರೂ ನಿಮ್ಮ ಒಂದು ವಿಚಾರ ಹೇಳಿದರೆ ಇರಬಹುದು ಹೇಳುವಂತಹ ಕನ್ಸಿಡರೇಟ್ ಒಪಿನಿಯನ್ ಕೂಡ ನೀವು ಫಾರ್ಮ್ ಮಾಡ್ಕೊಳ್ಬೇಕು. ಇಲ್ಲ ಇದು ಕರೆಕ್ಟ್, ನಾನು ಅಂದ್ಕೊಂಡಿದ್ದೆ ಸರಿ ಅಂತ ಹೇಳುವಂಥದ್ದು ಹಾಗೆ ಮಾಡಲಿಕ್ಕೆ ಹೋಗಬಾರ್ದು. ಸೊ ಅವಾಯ್ಡ್ ಎಕ್ಸ್ಟ್ರೀಮ್ ಒಪಿನಿಯನ್ಸ್. ಬ್ಯಾಲೆನ್ಸ್ ಇಸ್ ಅ ಕೀ. ಸೊ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡ್ತೀರಾ, ನೀವು ಗೆದ್ದ ಹಾಗೆ, ಆಯಿತಾ. ಸೊ ಇದನ್ನೆಲ್ಲ ಇದು ಮಾಡಲಿಕ್ಕೆ ನಾನೇನು ಹೇಳುವಂಥದ್ದು, ಅದೇ ನಾನು ಹೇಳಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಮಾಕ್ ಇಂಟರ್ವ್ಯೂ ಇದು ಮಾಡಿ ಅಂತೇಳಿ ಹೇಳುವಂಥದ್ದು, ಆಯಿತಾ. ಪ್ರಾಕ್ಟೀಸ್ ಮಾಕ್ ಇಂಟರ್ವ್ಯೂಸ್. ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಸೇರಿಕೊಂಡು ನೀವೇ ಗ್ರೂಪ್ ಮಾಡಿಕೊಂಡು ಮಾಕ್ ಇಂಟರ್ವ್ಯೂಸ್ಗಳನ್ನು ಮಾಡ್ಕೊಳ್ಳಿ. ಮಾಕ್ ಪ್ಯಾನೆಲ್ ಅಂತ 3-4 ಜನ ಕೂತ್ಕೊಳ್ಳಿ. ಬಟ್ ಅದೇ ಒಂದು ಹೀಗೆ ತಮಾಷೆ ಮಾಡುವಂಥ ವಿಚಾರ ಆಗಬಾರ್ದು. ನಿಮಗೆ ನೀವೇ ಅಲ್ಲೇ ಟೈಮ್ ವೇಸ್ಟ್ ಮಾಡಬಾರ್ದು. ಸೀರಿಯಸ್ಲಿ, ವೆರಿ ಸೀರಿಯಸ್ಲಿ. ಯಾಕಂದರೆ ನೀವೆಲ್ಲ ಲಾ ಸ್ಟೂಡೆಂಟ್ಸ್ಗಳಲ್ವಾ, ಲಾಯರ್ಸ್ ಆಗಿರ್ತೀರಿ. ಸೀರಿಯಸ್ ಆಗಿ ಆ ಮಾಕ್ ಇಂಟರ್ವ್ಯೂಸ್ಗಳನ್ನು ಕಂಡಕ್ಟ್ ಮಾಡ್ಕೊಳ್ಬೇಕು ನಿಮ್ಮಷ್ಟೊತ್ತಿಗೆ ನೀವೇ. ಸೊ ಡ್ರೆಸ್ ಫಾರ್ಮಲಿ ಆ್ಯಂಡ್ ಸಿಟ್ ಅಕ್ರಾಸ್ ಅ ಮಾಕ್ ಪ್ಯಾನಲ್. ಪ್ರಾಕ್ಟೀಸ್ ಆನ್ಸರಿಂಗ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಸಿಚುವೇಶನಲ್ ಕ್ವಶನ್ಸ್. ಆ ರೀತಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಗಳನ್ನು ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನೀವು ಮೊದಲೇ ಪ್ರಿಪೇರ್ ಆಗಿದ್ದರೆ ಯಾವುದೇ ಕ್ವಶನ್ ಬರಲಿ, ಅನ್ಎಕ್ಸ್ಪೆಕ್ಟೆಡ್ ಯಾವುದೇ ಕ್ವಶನ್ ಬರಲಿ, ಯು ನೋ ವಾಟ್ ಟು ಡು ಅಲ್ವಾ. ಹೇಳ್ಬೋದು, ಸಾರಿ ನನಗಿದು ಗೊತ್ತಿಲ್ಲ ಅಂತ ಹೇಳ್ಬೋದು, ಅಥವಾ ನಾನು ಇದನ್ನು ತಿಳ್ಕೊಂಡು ನಾನು ಉತ್ತರ ಕೊಡ್ತೇನೆ ಅಂತ ಹೇಳ್ಬೋದು. ಉತ್ತರ ನೆಕ್ಸ್ಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಇದ್ರ ಬಗ್ಗೆ ನಾನು ತಿಳ್ಕೊಳ್ತೇನೆ ಅಂತ ಹೇಳ್ಬೋದು. ಬಟ್ ಆ ಹೇಳುವಂಥ ವಿಧಾನ, ಸೆಂಟೆನ್ಸ್ ಏನು ಹೇಳ್ತೀರಿ ಅಂತ ಹೇಳುವಂಥದ್ದು ನೀವು ಮುಂಚೆನೇ ತಯಾರು ಮಾಡ್ಕೊಂಡಿರ್ತೀರಿ ಅಲ್ವಾ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ಟೈಮ್ ಮ್ಯಾನೇಜ್ಮೆಂಟ್, ಸ್ವಲ್ಪ ಇಂತಿಷ್ಟೇ ಸಮಯದಲ್ಲಿ ನಿರ್ದಿಷ್ಟವಾಗಿ ಹೇಳುವಂಥದ್ದು, ಅದನ್ನು ಕೂಡ ಹೇಳಿ. ನೀದರ್ ಟು ಬ್ರೀಫ್ ನಾಟ್ ಟು ಲಾಂಗ್ ಆ್ಯಂಡ್ ಟೇಕ್ ಫೀಡ್ಬ್ಯಾಕ್ ಸೀರಿಯಸ್ಲಿ ಆ್ಯಂಡ್ ರಿಫೈನ್ ಅಕಾರ್ಡಿಂಗ್ಲಿ. ಸೊ ಫೀಡ್ಬ್ಯಾಕನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಆದರೆ ಕೆಲವೊಂದು ಸಲ ಏನಾಗುತ್ತೆ, ನಾನು ಎಷ್ಟೋ ಸಲ ನೋಡಿದ್ದೇನೆ, ಫೀಡ್ಬ್ಯಾಕ್ ತುಂಬ ನಾವು ಈಗ ಈ ರೀತಿ ಮಾಡ್ಕೊಳ್ಳುವಾಗ ಏನಾಗುತ್ತೆ ಅಂತಂದರೆ ತುಂಬ ನೆಗೆಟಿವ್ ಫೀಡ್ಬ್ಯಾಕ್ ಆಗಿಬಿಡತ್ತೆ. ತುಂಬ ಬೈಯೋದು ಅಂಥದ್ದನ್ನು ನಾನು ನೋಡಿದ್ದೇನೆ ಕೆಲವೊಂದು ಇನ್ಸ್ಟೆನ್ಸಸ್ಗಳಲ್ಲಿ, ಆಯಿತಾ. ಸೊ ಅದನ್ನು ಮನಸ್ಸಿಗೆ ತೊಗೊಳ್ಬೇಡಿ, ಯಾಕಂದರೆ ನಿಮಗೆ ಇನ್ನೂ ಡಿಮೋಟಿವೇಟ್ ಆಗಿಬಿಡತ್ತೆ. ಬಟ್ ಏನಾದರೂ ಫೀಡ್ಬ್ಯಾಕ್ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ, ಆಯಿತಾ. ಬಟ್ ತುಂಬ ನೆಗೆಟಿವ್ ಆಗಿ ಯಾರಾದರೂ ನಿಮಗೆ ಕಾಮೆಂಟ್ ಕೊಟ್ಟರೆ, ಈಗ ನಿಮ್ಮ ಫ್ರೆಂಡ್ ಸರ್ಕಲ್ ಹೇಗೇನು ಈ ರೀತಿ ಪ್ರಿಪೇರ್ ಮಾಡ್ಕೊಂಡು ಬರ್ತೀರಾ, ಇದೇನು ಪ್ರಾಕ್ಟೀಸ್ ಮಾಡಿದ್ದೀರಿ ಇಲ್ಲಿ ಇಷ್ಟು ವರ್ಷ ಅಂತ ಹಾಗೆಲ್ಲ ಏನು ಕೇಳಿದರೆ ಅದನ್ನು ನೀವು ಸೀರಿಯಸ್ ಆಗಿ ತೊಗೊಳ್ಳಿಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ಡಿಮೋಟಿವೇಟ್ ಆಗಿಬಿಡತ್ತೆ. ಸೊ ಜನರಲ್ ಆಗಿ ನೀವು ಈ ರೀತಿ ಹೀಗೆ ಕರೆಕ್ಷನ್ ಮಾಡ್ಕೊಳ್ಬೇಕು, ಈ ರೀತಿ ಉತ್ತರ ಕೊಡಬೇಕು ಅಂತ ಯಾರಾದರೂ ಫೀಡ್ಬ್ಯಾಕ್ ಕೊಟ್ಟರೆ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಸೊ ಇದು ಪ್ರಾಕ್ಟೀಸ್ ಮಾಕ್ ಇಂಟರ್ವ್ಯೂಸ್ ಅಂತ. ಇಷ್ಟು ವಿಚಾರ ಹೇಳಲಿಕ್ಕೆ ಇಷ್ಟಪಟ್ಟೆ. ಈ ಮಾಕ್ ಇಂಟರ್ವ್ಯೂಸ್ಗೆ ಸಂಬಂಧಪಟ್ಟಾಗ ಇಫ್ ಯು ರಿಯಲಿ ವಾಂಟ್ ಸಮ್ ಗೈಡೆನ್ಸ್ ನಾವು ಕೂಡ ಪ್ರೊವೈಡ್ ಮಾಡ್ತಿದ್ದೇವೆ, ಕಂಪಲ್ಸರಿ ಅಲ್ಲ. ಬಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಯು ಕ್ಯಾನ್ ಬುಕ್ ಅ 1-to-1 ಸೆಷನ್, ಆಯಿತಾ. 1-on-1 ಸೆಷನ್ ಅಂತ ಹೇಳ್ತೇವಲ್ಲ. ಸೊ ಅದ್ರದ್ದು ಡೀಟೇಲ್ಸ್ ನಾನು ಈಗ ಇಲ್ಲಿ ಹೇಳ್ತಿದ್ದೇನೆ ನೋಡಿ. 30 minutes ಡ್ಯೂರೇಷನ್ಗೆ ಐ ವಿಲ್ ಬಿ ದ ಇಂಟರ್ವ್ಯೂ ಮಾಡ್ತೇನೆ ನಾನು ಝೂಮ್ ಮೀಟಿಂಗಲ್ಲಿ, ಗೂಗಲ್ ಮೀಟ್ ಸೆಷನಲ್ಲಿ ಮಾಡುವಂಥದ್ದು. ಬಟ್ ಅದಕ್ಕೆ ನೀವು ಸೆಷನ್ ಬುಕ್ ಮಾಡಬೇಕು. ಆಲ್ರೆಡಿ ಈ ಸೆಷನನ್ನು ಬುಕ್ ಮಾಡಬೇಕು, ಯಾವ ಡೇಟ್ ಯಾವ ಟೈಮ್ ಅಂತ 30 minute ಸೆಷನ್ಸ್ಗೆ ಸೆಷನ್ ಫೀಸ್ 999 rupees. ಸೊ ಫಾರ್ಮಲಿ ಅಟೆಂಡ್ ಆಗಿ ಇಂಟ್ರೆಸ್ಟ್ ಇರೋರು. ಸೊ ಅದಕ್ಕೆ ಈ ಲಿಂಕನ್ನು ನಾನು ಕೊಟ್ಟಿದ್ದೇನೆ. ಇಲ್ಲಾಂದರೆ ನಾವು ಇಲ್ಲಿ ನಂಬರ್ ಕಾಣ್ತಾ ಇದೆಯಲ್ಲ 9036201870, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡ್ತೇವೆ. ಸ್ಲಾಟನ್ನು ಬುಕ್ ಮಾಡುವಂಥದ್ದು. ಸೊ ನಿಮಗೆ ಈ ರೀತಿ ಕಾಣುತ್ತೆ. ಸೊ ಇಲ್ಲಿ ಮಾಕ್ ಇಂಟರ್ವ್ಯೂ ಅಂತ ಇದೆ. ಸೊ ಇಲ್ಲಿ ಬುಕ್ ಸ್ಲಾಟ್ ಅಂತ ಮಾಡಿದರೆ ಯು ಕ್ಯಾನ್ ಸಿ ಈ ರೀತಿ ಸ್ಟ್ರಕ್ಚರ್ ಬರುವಂಥದ್ದು, ಆಯಿತಾ. ಸೊ ಯಾವ ದಿನ ಬೇಕಂತ ಆ ಡೇಟ್ ಫಸ್ಟ್ ಟೈಮ್ ಕಾಣೋದಿಲ್ಲ. ನೀವು ಡೇಟನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಯೂಶ್ವಲಿ ಮಧ್ಯಾಹ್ನ ಟೈಮ್ ಇರುತ್ತೆ, ಬಟ್ ಕೆಲವೊಂದು ದಿನಗಳಲ್ಲಿ ಬೆಳಗಿನ ಟೈಮು ಇದೆ. ಯಾವ ದಿನ ಅಂತ ಈಗ 3 PM ಅಂತ ಕನ್ಫರ್ಮ್ ಡೇಟ್ ಆ್ಯಂಡ್ ಟೈಮ್ ಅಂತ ಕೊಟ್ಟರೆ ನಿಮ್ಮ ಹೆಸರು, ಫೋನ್ ನಂಬರು, ಇಮೇಲ್ ಅದು ನೀಡಬೇಕು. ಮತ್ತು ಕೆಲವೊಂದು ಕ್ವಶನ್ಸ್ಗಳಿರ್ತವೆ. ನೀವು ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀರಿ, ನೀವು ಎಷ್ಟು ಟೈಮ್ ಅಟೆಂಪ್ಟ್ ಮಾಡಿದ್ದೀರಿ ಹೇಳುವಂಥದ್ದು. ಬೇಸಿಕ್ ಕ್ವಶನ್ಸನ್ನು ಆನ್ಸರ್ ಮಾಡಿದರೆ ಸೆಷನ್ ಬುಕ್ ಆಗುತ್ತೆ. ಈ ರೀತಿ ನಿಮಗೆ ಇಮೇಲ್, ನೀವು ಯಾವ ಇಮೇಲ್ ಕೊಟ್ಟಿರ್ತೀರಲ್ಲ ಆ ಇಮೇಲ್ಗೆ ಕನ್ಫರ್ಮೇಷನ್ ಡೀಟೇಲ್ಸ್ ಬರುತ್ತೆ. ಸೊ ನೀವು ಅದ್ರ ಮುಖಾಂತರ ಆಮೇಲೆ ಯಾವ ದಿನ ನೀವು ಬುಕ್ ಮಾಡಿರ್ತೀರಿ ಆ ದಿನ ಡೈರೆಕ್ಟ್ ಆ ಲಿಂಕ್ ಮುಖಾಂತರ ಜಾಯಿನ್ ಆಗ್ಬೋದು. ಯಾವ ದಿನ
ಅಂದರೆ ನೀವು ತುಂಬ ಜನರಿಗೆ ಹೇಗಿದೆ, ಈಗ ಮಾಕ್ ಇಂಟರ್ವ್ಯೂಗೆ ನೀವೇನಾದರೂ ಹೇಳ್ಕೊಡ್ತೀರಾ ಅಂತ ಹೇಳ್ಬೋದು. ಇಲ್ಲ, ನಾನೇನೂ ಹೇಳ್ಕೊಡೋದಿಲ್ಲ. ನಾನು ಜಸ್ಟ್ ನಿಮಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗಲಿಕ್ಕೆ ವಿ ಆರ್ ಕಂಡಕ್ಟಿಂಗ್ ಓನ್ಲಿ ಮಾಕ್ ಇಂಟರ್ವ್ಯೂ. ನಿಮಗೆ ಫೀಡ್ಬ್ಯಾಕ್ ಕೊಡ್ತೇನೆ, ಯಾವ ರೀತಿ ಒಂದು ಪ್ರಶ್ನೆ ಕೆಲವೊಂದು ಜನರಲ್ ಕ್ವಶನ್ಗಳನ್ನ ಕೇಳಿ ಈ ರೀತಿ ಉತ್ತರ ಕೊಡಬೇಕು, ಹೀಗೆ ನೀವು ಇದನ್ನು ಇದು ಮಾಡ್ಕೊಳ್ಬೇಕು, ಪಾಲಿಷ್ ಮಾಡ್ಕೊಳ್ಬೇಕು, ಈ ರೀತಿ ಇದು ಮಾಡಬೇಕಂತ ಹೇಳುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಿಸ್ ಇಸ್ ವಾಟ್ ಐ ಡೂ ಹಿಯರ್. ಯಾಕೆಂದರೆ ಇಂಟರ್ವ್ಯೂ ಹೇಳುವಂಥದ್ದು ಇದೇ ಅಂತ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆಯಿತಾ. ಬಟ್ ಐ ವಿಲ್ ಬಿ ವಿತ್ ಯು, ಐ ಕ್ಯಾನ್ ಸಪೋರ್ಟ್ ಯು ಇಫ್ ಯು ನೀಡ್ ಇಟ್, ಆಯಿತಾ. ಒಬ್ಬರು ಎಷ್ಟು ಬೇಕಾದ್ರೂ ಸೆಷನ್ಗಳನ್ನು ಬುಕ್ ಮಾಡ್ಬೋದು. ಸೊ ದ್ಯಾಟ್ಸ್ ನಾಟ್ ಅ ಪ್ರಾಬ್ಲಮ್ ಎಟ್ ಆಲ್. ಬಟ್ ಅಡ್ವಾನ್ಸ್ 12 hours 24 hours ಏನೋ ಬುಕ್ ಮಾಡಬೇಕು, ಇಲ್ಲಾಂದರೆ ಇಮಿಡಿಯೇಟ್ ಅದು ಬುಕ್ ಆಗೋದಿಲ್ಲ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ ಆಲ್ ಅಬೌಟ್ ಮಾಕ್ ಇಂಟರ್ವ್ಯೂ ಸೆಷನ್. ಓಕೆ, ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಇಂಟರ್ವ್ಯೂ ಸೆಷನ್ ಹೇಗೆ ಪ್ರಿಪೇರ್ ಆಗಬೇಕು ಹೇಳೋದನ್ನು ನಾನು ತಿಳಿಸ್ಕೊಟ್ಟೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸು ಕೂಡ ಯಾರಾದರೂ ಇಂಟರ್ವ್ಯೂ ಅಟೆಂಡ್ ಆಗ್ತಾ ಇದ್ದರೆ ಅವರಿಗೆ ಈ ಮಾಹಿತಿನ ನೀಡಿ. ಇಂಟರ್ವ್ಯೂಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.